ಕೋಲಾರ ಸಂತೆ ತಲುಪಾಯಿತು. ಸ್ಟ್ರೈಟ್ ಹೋದರೆ ಸಕಲೇಶ್ಪುರ ಸ್ಟ್ರೈಟ್ ಹೋಗುವ. ಇಲ್ಲಿಂದ ಜಸ್ಟ್ ಐ ಶುಡ್ ಟೇಕ್ ದ ರೈಟ್. ಈಗ ಗಾಡಿ ನಿಲ್ಲಿಸಿ ಫ್ರೆಶ್ ಅಪ್ ಆಗೋಕ್ಕೆ ಅಲ್ಲಿ ಮುಂದೆ ಅಲ್ಲಿ ರೆಡ್ ಮಾರ್ಕ್ ಕಾಣ್ತಿದೆಯಲ್ಲ, ಅಲ್ಲೆಲ್ಲ ರೂಮ್ ಸಿಗುತ್ತಾ? ರೂಮ್ ಸಿಗುತ್ತೆ. ರೂಮ್ ಒಬ್ರು ಕೊಡೋದಿಲ್ಲ. ಫ್ರೆಶ್ ಅಪ್ ಆಗಲಿಕ್ಕೆ ವ್ಯವಸ್ಥೆ ಇದೆ. ವ್ಯವಸ್ಥೆ ಇದೆಯಾ? ಲಗೇಜ್ ಇಡ್ಬೋದಾ? ಲಗೇಜ್ ಇದೆ. ಲಗೇಜ್ ರೂಮ್ ಇದೆಯಾ? ಗಾಡಿ ಪಾರ್ಕಿಂಗ್ ಇಲ್ಲ. ಅಲ್ಲ, ಹೆಂಗೆ ಹೋಗೋದು? ಇದೆ ತಾನೆ ರೋಡ್? ಪಾರ್ಕಿಂಗ್ ಇಲ್ಲಲ್ಲ. ಪಾರ್ಕಿಂಗ್ ಇಲ್ಲ. ಸರಿ ಸರ್, ಥ್ಯಾಂಕ್ ಯು. ಬೈಕು ಒಂದು 2 ಕೊಡೋಣ. ಒಂದು ಹೋಗಿ ಆ ಕಡೆ
ಎಲ್ಲಿ ಅಲ್ಲಿ ಕಾರ್ ಪಕ್ಕ ರೆಡ್ ಕಾರ್ ಕಾರ್ ಪಕ್ಕ ಹಾಕ್ಲಾ? ಥ್ಯಾಂಕ್ ಯು. ನಮ್ಮ ಸಕಲೇಶ್ಪುರ ರೂಟ್ನಲ್ಲಿ ಫಸ್ಟು ಹೊರನಾಡು, ನೆಕ್ಸ್ಟು ಶೃಂಗೇರಿ ಹೋಗ್ಬೇಕು. ಹೊರನಾಡನ್ನು ತಲುಪಿದ್ದೀನಿ. ಹೆವಿ ಬಿಸಿಲು ಇಲ್ಲಿ ಬಂದಾಗ. ಶೃಂಗೇರಿಯಲ್ಲಿ ರೂಮನ್ನು ಬುಕ್ ಮಾಡಿದ್ದೀನಿ. ನೋಡೋಣ ಶೃಂಗೇರಿ ಹೇಗಿದೆ ಅಂತೇಳಿ. ಶೃಂಗೇರಿಯಲ್ಲಿ ದರ್ಶನದ ಟೈಮೆಲ್ಲ ಗೊತ್ತಿಲ್ಲ. ನಾನು ಗೂಗಲನ್ನು ಜಾಸ್ತಿ ಯೂಸ್ ಮಾಡೇ ಇಲ್ಲ. ಗೂಗಲ್ ಮ್ಯಾಪನ್ನು ಈ ಒಂದು ಯಾತ್ರೆಯಲ್ಲಿ ಬೈಕಿಂಗಲ್ಲಿ ನಾನು ಯೂಸ್ ಮಾಡಿಲ್ಲ. ಜನರ ಹತ್ರ ಕೇಳ್ಕೊಂಡೇ ನಾನು ಇಲ್ಲಿ ಗಂಟ ಟ್ರಾವೆಲನ್ನು ಮಾಡಿದ್ದೀನಿ. ಅದ್ಭುತವಾದಂತಹ ಒಂದು ಯಾತ್ರೆ. ಬೈಕಿಂಗ್ ಇದು ಫಸ್ಟು, ನನ್ನ ಫಸ್ಟ್ ಬೈಕಿಂಗ್ ಅಂತ ಹೇಳ್ಬೋದು ಇದನ್ನು. ಇಷ್ಟು ದೂರ ಬೈಕಿಂಗ್ ಬಂದಿದೆ ಫಸ್ಟು. ಸೊ ನೋಡ್ಬೋದು ಅಲ್ಲಿ ಬಸ್ಗಳೆಲ್ಲ ಕಾಣಿಸ್ತಾ ಇದೆ ಗೈಸ್. ಐ ವಿಲ್ ಶೋ ಯು. ನೋಡಿ ಅಲ್ಲಿ ಬಸ್ನಲ್ಲಿ ಬಂದರೆ, ಪ್ರೈವೇಟ್ ಬಸ್ನಲ್ಲಿ ಬಂದರೆ ಇಲ್ಲಿ ಬಂದು ಇಳ್ಕೊಳ್ಬೋದು. ಸೊ ಇಲ್ಲಿ ನನ್ನ ವಾಹನ ನಿಂತಿದೆ, ನನ್ನ ಬೈಕ್ ನಿಂತಿದೆ, ಬುಲೆಟ್. ಸೊ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದೇ ಹೊರನಾಡು ಟೆಂಪಲ್ಲು. ಬಿಸಿಲು ಹೆವಿ ಇದೆ. ಸೊ ಇಲ್ಲೆಲ್ಲ ಬಹಳ ಸುಂದರವಾದಂತಹ ದೃಶ್ಯ. ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು, ಅಡಿಕೆ ತೋಟ, ಇದೆಲ್ಲ ಬೆಳಿಗ್ಗೆ ಮುಂಜಾನೆ ಹೊತ್ತಿನಲ್ಲಿ ಅದ್ಭುತವಾಗಿ ಕಾಣಿಸ್ತದೆ. ಬಹಳ ಸುಂದರವಾದಂತಹ ಒಂದು ವಾತಾವರಣವನ್ನು ನೋಡ್ಬೋದು ಇಲ್ಲಿ. ಬಿಸಿಲಿನಲ್ಲಿ ಮಾತ್ರ ನಿಲ್ಲಲಿಕ್ಕೆ ಆಗೋದಿಲ್ಲ. ಸೊ ಬೇರೆ ಟೈಮ್ನಲ್ಲಿ ಅದ್ಭುತವಾಗಿ ಇವೆಲ್ಲ ನಾವು ವೀಕ್ಷಣೆಯನ್ನು ಮಾಡ್ಬೋದು. ಗೈಸ್, ಇಲ್ಲಿ ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್. ಇಲ್ಲಿ ಒಂದು ಸಮಸ್ಯೆ ಉದ್ಭವ ಆಗಿದೆ ಈಗ. ಸೊ ಮೇಲಿಂದ ಈ ಕಡೆಯಿಂದ ಬಂದೆ. ಇಲ್ಲಿ ಒಂದು ಹಳೆಯ ಒಂದು ಬಸ್ ಸ್ಟಾಪ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಮೇಲೆ ಈ ರೋಡ್ ಏನು ಕಾಣಿಸ್ತದೆ, ಇದು ಹೊರನಾಡಿಂದ ಬಂದ ದಾರಿ. ಬಟ್ ಇಲ್ಲಿ ಒಂದು ಯೂ ಟರ್ನ್ ಕಾಣಿಸ್ತಾ ಇದೆ ಕೆಳಗಡೆಗೆ. ಇಲ್ಲೊಂದು ಸ್ಟ್ರೈಟ್ ರೋಡ್ ಕಾಣಿಸ್ತಾ ಇದೆ ಈ ಕಡೆಗೆ. ನಾನು ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂತ ಗೊತ್ತಿಲ್ಲ. ಇಲ್ಲಿ ಶೃಂಗೇರಿದು ಬೋರ್ಡ್ ಏನು ಹಾಕಿಲ್ಲ. ಇವ್ರನ್ನ ಕೇಳೋಣ, ಯಜಮಾನ್ರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಇವ್ರನ್ನ ಕೇಳೋಣ. ಈ ಕಡೆ ಮೇಲೆಗೆ ಹಾಕಿದ್ದಾರೆ. ಮೇಲೆಗೆ ಹೊರನಾಡು 15 ಕಿಲೋಮೀಟ್ರಿಂದ ಬಂದಿದ್ದೀನಿ. ಸೊ ಯಾವುದು ದಾರಿ, ಆ ಕಡೆನಾ ಈ ಕಡೆನಾ? ಸರ್ ಶೃಂಗೇರಿಗೆ ಯಾವ ರೋಡು? ಹಾಂ, ಅಲ್ಲ ಅದು ಹೊರನಾಡಲ್ವಾ? ಹಿಂಗೆ ಸ್ಟ್ರೈಟಾ? ಇದಲ್ವಾ? ಇದ್ಯಾವುದು? ತೋಟ ರೋಡ ಇದು? ಇಲ್ಲ, ಇಲ್ಲಿ ಕೋಕ್ರಿ ಅದಾವ. ಹಾಂ, 6 ಕಿಲೋಮೀಟರ್. ಹಾಂ, ಹಿಂಗ್ ರೋಡ್ ಅದಾವ. ಹಾಂ. ಓ, ಮೇನ್ ರೋಡ್ ಅದೇನಾ? ಮೇನ್ ರೋಡ್ ಅದಾವ. ಓಕೆ, ಥ್ಯಾಂಕ್ ಯು ಬಾಯ್. ಓಕೆ. ಸೊ ಹಾಗೆ ಗೈಸ್, ಮೇನ್ ರೋಡ್ ಅದು. ಇದು ಯಾವುದೋ ಬೇರೆ ಸಣ್ಣ ಹಳ್ಳಿಗೆ ಹೋಗುವಂಥ ದಾರಿ. ಸೊ ಕಾರೆಲ್ಲ ಸ್ಟ್ರೈಟ್ ಹೋಗ್ತಾ ಇದೆ, ಬುಲೆಟ್ ಅಲ್ಲೇ ನಿಂತಿದೆ. ಸೊ ಭಯಂಕರ ಚಾಲೆಂಜಿಂಗ್ ರೋಡ್ ಗೈಸ್ ಇದು. ಇಲ್ಲಿ ಒಂದೇ ಒಂದು ಸೂಚನಾ ಫಲಕ ಇಲ್ಲ, ಮತ್ತು ಮನೆ ಇಲ್ಲ, ಮಠ ಇಲ್ಲ, ಅಂಗಡಿ ಇಲ್ಲ, ಏನೂ ಇಲ್ಲ. ಇಲ್ಲೇನಾದ್ರು ಸಿಗಾಕೊಂಡ್ಬಿಟ್ರೆ ಮುಗೀತು ಕತೆ.
ಸೊ ಅಂಥ ಒಂದು ರಸ್ತೆ ಇದು ನೋಡಿ. ಅಲ್ಲಿ ಕಾರ್ ಏನು ಹೋಗ್ತಾ ಇದೆ ಅದು ಹೋಗ್ತಾ ಇರೋದು ಹೊರನಾಡು ಕಡೆಗೆ. ಅಲ್ಲಿ ಕಾಣಿಸ್ತಿದೆ ನಮಗೆ ಕ್ಯಾತನಮಕ್ಕಿ ಬೆಟ್ಟ. ಅದು ಒಬ್ರು ಹೇಳಿದರು ಕ್ಯಾತನಮಕ್ಕಿ ಬೆಟ್ಟಕ್ಕೆ ಹೋಗಿ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತೇಳಿ. ಸೊ ಅದಕ್ಕೆ ಟೈಮ್ ಇಲ್ಲ. ಹೊರನಾಡು ನೋಡಾಯಿತು, ಮುಂದಿನ ಪ್ಲ್ಯಾನ್ಸನ್ನ ಮಾಡಬೇಕು. ರೋಡಂತೂ ತುಂಬ ಚೆನ್ನಾಗಿದೆ ಗೈಸ್, ರೋಡ್ ತುಂಬ ಚೆನ್ನಾಗಿದೆ. ನ್ಯಾರೋ ರೋಡ್ ಬಟ್ ವೆರಿ ಡೇಂಜರಸ್ ಅಂತ ಹೇಳ್ಬೋದು. ಒಂಥರ ನ್ಯಾರೋ ರೋಡ್ ಆದರೂ ಒಂಥರ ಘಾಟ್ ಇದೆ, ಮತ್ತು ಈ ಥರ ಕನ್ಫ್ಯೂಷನ್ ಇದೆ. ಇಲ್ಲಿ ಇವರು ಒಂದು ಡೈರೆಕ್ಷನ್ ಬೋರ್ಡ್ ಹಾಕ್ಬೋದಿತ್ತು ಶೃಂಗೇರಿಗೆ ಅಂತ ಹೇಳಿ, ಅದು ಇಲ್ಲ. ಕಮಾನ್ ಲೆಟ್ಸ್ ಮೂವ್. ಹಾಗೆ ಹೊರನಾಡು ಮುಗಿಸ್ಕೊಂಡು ಶೃಂಗೇರಿ ಬಂದಿದ್ದೀನಿ. ಶೃಂಗೇರಿ ಟೆಂಪಲ್ ದರ್ಶನ ಆಗಿಲ್ಲ. ಆದರೆ ನಮ್ಮ ಹೋಟೆಲ್ ಓನರ್ ಏನಿದ್ದಾರೆ ಅವರು ನನಗೆ ಸೂಪರ್ ಸಜೆಷನ್ ಕೊಟ್ಟರು. ಆಗುಂಬೆ ಹೋಗಿ ಸರ್, ಆಗುಂಬೆ ಸನ್ಸೆಟ್ ನೋಡಿ ಅಂತ ಹೇಳಿ. ಸೊ ಆಗುಂಬೆ ನನ್ನ ನೊಸ್ಟಾಲಜಿಯಲ್ಲಿರುವಂಥ ಒಂದು ಪ್ಲೇಸು. ಮಾಲ್ಗುಡಿ ಡೇಸ್ ನೋಡಿದಾಗಲಿಂದ ಆಗುಂಬೆ ಬರಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಫೈನಲಿ ಐ ಆಮ್ ನಿಯರಿಂಗ್ ಟು ಆಗುಂಬೆ. ನೋಡಿ ಇಲ್ಲಿ ಆಗುಂಬೆ ಹತ್ರ ಇದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಸಿ ದಟ್ ಬ್ಯೂಟಿಫುಲ್ ಸನ್ಸೆಟ್. ಕಮ್ ಆನ್ ಲೆಟ್ಸ್ ಸಿ. ಗೈಸ್ ಇದೇನು ಗೊತ್ತಾ, ಇದು ಮಾಲ್ಗುಡಿ ಡೇಸ್ ಏನು ನೋಡಿರ್ತೀರ ಅದರಲ್ಲಿ ಸ್ವಾಮಿಯ ಮನೆ, ಸ್ವಾಮಿ ಆ್ಯಂಡ್ ಇಸ್ ಫ್ರೆಂಡ್ಸ್ ಅಂತ ಏನು ಎಪಿಸೋಡ್ ಬರ್ತದೆ ಅದರಲ್ಲಿ ಬರುವಂತಹ ಮನೆಯೇ ಇದು. ಬ್ಯೂಟಿಫುಲ್ ನೋಡಿ. ಈ ಏರಿಯಾ ಎಲ್ಲ ಮಾಲ್ಗುಡಿ ಡೇಸ್ನಲ್ಲಿ ಬಂದಿರುವಂತಹ ಒಂದು ಲೊಕೇಶನ್ಸ್ ಇದೆ. ನೋಡಿ ಫ್ರೆಂಡ್ಸ್, ಇದೇ ಮನೆಯಲ್ಲಿ ನೋಡಿ ಮಾಸ್ಟರ್ ಮಂಜುನಾಥ್, ಗಿರೀಶ್ ಕಾರ್ನಾಡ್ ಅದರಲ್ಲಿ ಮಾಸ್ಟರ್ ಮಂಜುನಾಥ್ ರವರ ಸ್ವಾಮಿಯ ತಂದೆಯಾಗಿ ಅಭಿನಯ ಮಾಡಿರ್ತಾರೆ. ಸೊ ಇದೇ ಮನೆ ನೋಡಿ, ಇದೇ ಮನೆಯಲ್ಲಿ ಆ ಶೂಟಿಂಗನ್ನು, ಕೆಲವು ಎಪಿಸೋಡ್ಗಳನ್ನು ಇಲ್ಲಿ ಶೂಟ್ ಮಾಡಲಾಗಿತ್ತು. ಸೊ ಇದೇ ಮನೆ ನೋಡಿ, ಈ ಒಂದು ಮನೆಯೇ ಅದರಲ್ಲಿ ಬರುವಂತಹ ಸ್ವಾಮಿಯ ಮನೆಯಾಗಿರ್ತದೆ. ಹಾಗೂ ಆಗುಂಬೆಯಲ್ಲಿ ಬಹಳಷ್ಟು ಲೊಕೇಶನ್ಸು. ಅಲ್ಲಿ ನಾನು ಎಂಟರ್ ಆಗಬೇಕಾದ್ರೆ ಆ ಜಾಗದಲ್ಲಿ ಒಂದು ಪಿಲ್ಲರ್ಗಳಿದೆ. ಆ ಪಿಲ್ಲರ್ ಸಮೇತ ನಾವು ಆ ಮಾಲ್ಗುಡಿ ಡೇಸ್ನಲ್ಲಿ ನೋಡ್ಬೋದು. ಸೊ ಬ್ಯೂಟಿಫುಲ್ ಆಗಿರುವಂಥ ಸ್ಟ್ರಕ್ಚರ್ ಅದೇ ರೀತಿ ಉಳಿಸಿದ್ದಾರೆ, ಡೆಮೋಲಿಷ್ ಮಾಡಿಲ್ಲ. ಆ ಪಿಲ್ಲರ್ಸ್ ಎಲ್ಲ ನೋಡಿ, ಆ ಪಿಲ್ಲರ್ಸ್ ಎಲ್ಲ ಮರದ ಆ ಪಿಲ್ಲರ್ಸ್ ಹಾಗೇ ಇವೆ. ಆಗುಂಬೆ ಇದೇ ಆಗುಂಬೆ ನೋಡಿ, ಇಷ್ಟೇ ಆಗುಂಬೆ ಅಂದರೆ. ಅಂಥ ದೊಡ್ಡ ಟೌನ್ ಏನಲ್ಲ, ಟೌನ್ಶಿಪ್ ಅಲ್ಲ, ಅದೇ ಥರ ಇದೆ. ಆ ಮಾಲ್ಗುಡಿ ಡೇಸ್ನಲ್ಲಿ ಕಾಣುವಂತಹ ಆ ಬಿಲ್ಡಿಂಗ್ ಸಮೇತ ಅದೇ ರೀತಿ ಇದೆ. ಬ್ಯೂಟಿಫುಲ್. ಫ್ರೆಂಡ್ಸ್ ಹಾಗೆ ಸನ್ಸೆಟ್ ಪಾಯಿಂಟಿಗೆ ತಲುಪಾಯಿತು. ಬ್ಯೂಟಿಫುಲ್ ಗೈಸ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಇಲ್ಲಿ ಬೈಕಿಗೆ ಸಪ್ರೇಟ್ ಪಾರ್ಕಿಂಗು, ಅದೇ ರೀತಿ ದೊಡ್ಡ ವೆಹಿಕಲ್ಸ್ಗೆ ಆ ಕಡೆ ಪಾರ್ಕಿಂಗ್ ಇದೆ. ಭಾಳ ಬ್ಯೂಟಿಫುಲ್ ಆಗಿದೆ ಗೈಸ್. ಹಾಗೆ ಇವತ್ತಿನ ವ್ಲಾಗಿಂಗನ್ನು ಎಂಡ್ ಮಾಡುವಂತಹ ಟೈಮ್ ಹತ್ರ ಆಗ್ತಾ ಇದೆ. ಆಗುಂಬೆಯನ್ನು ರೀಚ್ ಆಗಿದ್ದೀವಿ ಗೈಸ್. ಬೆಳಿಗ್ಗೆ 5 ಗಂಟೆಗೆ ಹೊರಟಿದ್ದು ನಾವು ಕೂಡಿಗೆಯಿಂದ. 5 ಗಂಟೆಗೆ ಹೊರಟು ಹೊರನಾಡು ಕಂಪ್ಲೀಟ್ ಮಾಡಾಯಿತು. ಶೃಂಗೇರಿ ಇನ್ನು ನಾಳೆ ಬೆಳಿಗ್ಗೆ ನೋಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ ಗ್ಯಾಪಲ್ಲಿ ನಮಗೆ ಆಗುಂಬೆಯ ಒಂದು ಸನ್ಸೆಟ್ ಏನಿದೆ, ಮೋಸ್ಟ್ ಫೇಮಸ್ ಸನ್ಸೆಟ್ ಇದು, ಇದನ್ನು ನೋಡುವಂಥ ಅವಕಾಶ ಸಿಕ್ಕಿದೆ. ಸೊ ಅದನ್ನು ನೋಡೋಣ. ಅದನ್ನು ನೋಡಿ ನಮ್ಮ ಇವತ್ತಿನ ವ್ಲಾಗನ್ನು ಎಂಡ್ ಮಾಡೋಣ. ನಾಳೆಯ ಒಂದು ಯಾತ್ರೆಯನ್ನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ರೂಮ್ಗೆ ಹೋಗಿ ಪ್ಲ್ಯಾನ್ ಮಾಡಿ ನಾಳೆಯ ಯಾತ್ರೆ ಹೇಗಿದೆ ಅನ್ನೋದನ್ನು ನಾವು ಮುಂದುವರ್ಸೋಣ. ಉಡುಪಿ ಇದೆ, ಇನ್ನು ಕೊಲ್ಲೂರಿದೆ, ಕೊಲ್ಲೂರು ಮೂಕಾಂಬಿಕೆ ಇದೆ, ಕೊಡಜಾದ್ರಿ ಇದೆ. ಲೆಟ್ಸ್ ಎಕ್ಸ್ಪ್ಲೋರ್. ಈಗ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಏನು ಆಗಲೇ ತೋರಿಸಿದೆ, ಅಲ್ಲಿಗೆ ಹೋಗೋಣ. ವ್ಯೂ ಪಾಯಿಂಟ್ಗೆ ಹೋಗಿ ಸೆಟ್ ಆಗುವುದು 6:40ಕ್ಕೆ. 6:40ಕ್ಕೆ ಎಕ್ಸಾಕ್ಟಾಗಿ ಅದು ಸೆಟ್ ಆಗ್ತದೆ ಇಲ್ಲಿನ ಟೈಮ್ ಪ್ರಕಾರ. ಅಲ್ಲಿ ಕೆಳಗಡೆ ಈಗ ನಾವು ಆ್ಯಕ್ಚುಲಿ ಮೇಲಿದ್ದೀವಿ, ಕೆಳಗಡೆ ಇರೋರಿಗೆ ಆಲ್ರೆಡಿ ಸೆಟ್ ಆಗಾಯಿತು, ನಮಗೆ ಬಾಕಿ ಇದೆ. ಬ್ಯೂಟಿಫುಲ್ ಅಂದರೆ ಗೈಸ್, ಲೈಫಲ್ಲಿ ಒಂದು ಸತಿನಾದರೂ ಆಗುಂಬೆಗೆ ಬಂದು ಈ ಒಂದು ವ್ಯೂ ಪಾಯಿಂಟಿಗೆ ಬಂದು ಸನ್ಸೆಟ್ಟನ್ನು ವೀಕ್ಷಣೆ ಮಾಡಿ. ಅದ್ಭುತವಾದಂತಹ ಒಂದು ವ್ಯೂ, ಅದು ಬ್ಯೂಟಿಫುಲ್. ಅದು
ಸೆಕೆಂಡ್ಗೆ ಅದರ ಕಲರನ್ನು ಚೇಂಜ್ ಮಾಡ್ತಾ ಇರ್ತದೆ ಸನ್ ಸೆಟ್ ಆಗುವಾಗ. ಬ್ಯೂಟಿಫುಲ್ ಸೈಟ್. ಬನ್ನಿ ಅದನ್ನು ನೋಡಿ ನಮ್ಮ ಬ್ಲಾಗನ್ನು ಎಂಡ್ ಮಾಡೋಣ. ಸಖತ್ತಾಗಿದೆ ಮಾತ್ರ. ಇಲ್ಲಿ ನೋಡಿ ನಮ್ಮ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಯಾರು ಕೆಳಗೆ ನೋಡೋದು. ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿಟ್ಟಿದ್ದಾರೆ ವ್ಯೂ ಪಾಯಿಂಟಿಗೆ. ಲೆಟ್ಸ್ ಗೋ ಇನ್ಸೈಡ್. ವಾವ್ ಮ್ಯಾಮ್. This is meant to be the Ramu of Malgudi. Ramu, ತೆಚ್ಚಬೇಡಪ್ಪ, ಅದೇ ಖುಷಿಲಿ. ಕರೆಕ್ಟ್. 4 ಎಷ್ಟು? 3 ತಿನ್ನು ನೋಡಿ, ಚೆನ್ನಾಗಿದೆ ಹಣ್ಣು. ಮತ್ತೆ ಬೇಕಾದ್ರೆ ಮತ್ತೆ ತಗೊಳ್ಳಿ. ಎಷ್ಟು ಬೇಕಾದ್ರೂ ಕೊಡ್ತೀನಿ. ಹಿಂದಿನೊಂದು ಅಲ್ಲಿ ನಿಮ್ಮದು 2 ಆಗಿದೆ. ಇನ್ನೊಂದು 2 ಪೀಸ್ Meanwhile, this fruit is very tasty. And moreover, ನೆಂಟಿಸನ್ ಕಂಡಾಗ ಅದು ಭಾಳ ಟ್ರಬಲ್ಸಮ್ ಆಗಿ ಕಾಣ್ತಾ ಇದ್ದು. ಸೊ ಕ್ಯೂಟ್ ಆ್ಯಂಡ್ ಇಟ್ ಆಡ್ಸ್ ದ ಬ್ಯೂಟಿ ಆಫ್ ದ ಪ್ಲೇಸ್. ನಿಮಗೂ ವ್ಯಾಪಾರ, ಅದಕ್ಕೂ ಫುಡ್ಡು ಕಮ್ಮಿ ಕೊಡಲ್ಲ ಎಲ್ಲ. ಹೌದಾ? ಬೋರ್ಡೆಲ್ಲ ಹಾಕಿದಾರಲ್ಲ, ಕೊಡಬಾರ್ದು ಅಂತಲ್ಲ. ಮತ್ತು ಅದೇನು ತಿನ್ನಬೇಕು? ಹೋದಂದ್ರೆ ಕಾಡಲ್ಲಿ ಹುಡ್ಕೊಂಡು ತಿನ್ಲಿ ಅಂತ. ಓ ಹಂಗೆ. ಆಮೇಲೆ ಕೆಲವರೆಲ್ಲ ರೋಡಲ್ಲೆಲ್ಲ ಹಿಂಗೆ ಬಿಸಾಕ್ ಹೋಗ್ತಾರೆ. ಹೌದೌದು, ಡೇಂಜರ್. ಓ ಮೈ ಗಾಡ್. ಲಂಗೂರ್ ಹೊಡೆದ್ರೆ ಚರ್ಮ ಇರೋದಿಲ್ಲ ಮೇಲೆ. ಬೇಕೇನು? ಇನ್ನೊಂದು 20 ರೂಪಾಯಿ. ಇದು ಡೇಂಜರ್ ಅಲ್ಲ? ಏನು ಜೋರಿದೆ ಇದು. ಈ ಮಂಕಿಗೆ ಅಂತ ಆ ಮಂಕಿ ಜೋರಿದೆ. ಜೋರು ಇದು ಬರಲ್ಲ, ಓಡುತ್ತೆ. ಬುಕ್ಕ ಅಂತಾರಲ್ಲ, ಕಾಡು ಮನುಷ್ಯ. ಇದೇ ಫಸ್ಟ್ ಒಂದು ಲಂಗೂರ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇರೋದು. ವಾವ್, ಲಂಗೂರ್ಸ್. ಅಣ್ಣ ಬರಗಂಟ ನಿಮ್ದು ಅವ, ಅಣ್ಣ ಬಂದಮೇಲೆ ಅಣ್ಣಂದೇ ಅವ, ನಿಮ್ದೇನಿಲ್ಲ. ಎದುರ್ತವೆಲ್ಲ ಇವು. ನಾನು ಕೊಡ್ತಾ ಇರ್ತೀನಿ. ಪಳಗಿಸ್ಬಿಟ್ಟಿದ್ದೀರ ಅಂತ ಕಾಣ್ತದೆ. ಹಂಗೇನಿಲ್ಲ, ಕೊಟ್ಟು ಎಲ್ಲ ವೀಡಿಯೋ ಮಾಡಿರ್ತೀನಲ್ಲ, ನೈಟ್ ಅದನ್ನೇ ಶಾರ್ಟ್. ಬೆಸ್ಟ್ ಕೆಲಸ, ರಿಸ್ಕ್ ಇಲ್ಲ ನಿಮಗೆ. ಬರ ಐ ಗೈಸ್, ಬೈ ದ ವೇ, ಭಾಳಷ್ಟು ಜನ ನನ್ನ ಕೇಳ್ತಾ ಇರ್ತೀರಾ, ಒಬ್ಬರೇ ಹೆಂಗೆ ಹೋಗ್ತೀರಾ ಸರ್, ಒಬ್ಬರೇ ಬೋರ್ ಆಗೋದಿಲ್ವಾ, ಏನಿದು ಲೈಫು, ಹಿಂಗೆ ಸುಮ್ಮನೆ ಒಬ್ಬರೇ ಬೈಕ್ ತೊಗೊಂಡು ಕೇಳ್ತಾ ಇರ್ತೀರಾ. ಇಲ್ಲೊಬ್ರು ಇದ್ದಾರೆ, ನಿಮ್ಮ ಹೆಸರೇನು ಸರ್? ಪುಂಡಲಿಕ್ ಅಂತ ಹೇಳಿ ಇದ್ದಾರೆ ನೋಡಿ. ಅವರು ಬಸ್ಸಲ್ಲೇ ಬಂದಿದ್ದಾರೆ ಸೋಲೋ ಟ್ರಾವೆಲರ್ ಆಗಿ. ಯಾಕಂದರೆ ಇದೊಂದು ಕಲ್ಚರ್ ಆಗಿದೆ ಈಗ ಸೋಲೋ ಟ್ರಾವೆಲಿಂಗ್ ಅಂತ ಹೇಳೋದು. ಎಲ್ಲರನ್ನೂ ಕೂತ್ಕೊಂಡು ಕಾಲು ಕೈ ಬಿದ್ದು ನೀವು ಬರ್ತೀರಾ ಅಂತ ಕೇಳೋದಕ್ಕಿಂತ ನಾವೇ ಒಂದು ಬ್ಯಾಗ್ ರೆಡಿ ಮಾಡ್ಕೊಂಡು ಬಂದ್ಬಿಟ್ರೆ ಭಾರಿ ಬೆಸ್ಟಾಗಿ ಸೂಪರ್ ಆಗಿರ್ತದೆ ಎಕ್ಸ್ಪೀರಿಯನ್ಸು. ಲೈವ್ ಎಕ್ಸಾಂಪಲ್ ದಟ್ ಈಸ್ ಆಲ್ಸೋ ಟ್ರಾವೆಲಿಂಗ್ ಸೋಲೋ. ಸೊ ವಂಡರ್ಫುಲ್ ಟು ಮೀಟ್ ಸಚ್ ಪೀಪಲ್. ಗೈಸ್, ಆಗುಂಬೆ ಘಾಟ್ ಅಂದರೆ ಘಾಟೇ ಗೈಸ್ ಇದು. ಹಬ್ಬ.
ಇದಕ್ಕೆ ಆಗ That's the end of today's vlog. Bye guys. ಹೇಳಿ ಮಾಡ್ದಂಗ